ಕಾಂಗ್ರೆಸ್ ಜನಕ್ಕೆ ಆ ರೀತಿ ಮಾಡಿದ್ದಾರೆ ನಾವು ನಮ್ಮ ಡಿಪಾರ್ಟ್ಮೆಂಟ್ನವ್ರಿಗೆ. ಯೋಜನೆ ಕೊಟ್ಟಿದ್ದಾರೆ ಎಲ್ಲರಿಗೂ. ಯಾವ ಯೋಜನೆ? ಸಿದ್ದರಾಮಯ್ಯ ಸರ್ಕಾರ ಬಂದು ಮನೆ ಹಾಳಾಗೋಯ್ತದೆ. ನಮ್ಮ ಮಂಡ್ಯ ಅಭಿವೃದ್ಧಿಗೆ ನಮಗೆ ಬಿಜೆಪಿನೇ ಸರಿ. ಯಾಕೆ ಸರ್? ಯಾಕೆಂದ್ರೆ ಮೋದಿಯವರು ಒಳ್ಳೊಳ್ಳೆ ಕೆಲಸ ಮಾಡ್ತಾವ್ರೆ, ಒಳ್ಳೊಳ್ಳೆ ಅಭಿವೃದ್ಧಿ ಮಾಡ್ತಾವ್ರೆ. ಕಾಂಗ್ರೆಸ್ ಬರೀ ಇವು ಕೊಟ್ಬಿಟ್ರೆ ಮೇಡಮ್ ಅವ್ರೆ ಅವೆಲ್ಲ ಆಗಲ್ಲ. ಬಸ್ ಫ್ರೀ, ದುಡ್ಡು ಫ್ರೀ, ಕರೆಂಟ್ ಫ್ರೀ ಏನು ಕೊಡ್ತಾ ಇಲ್ಲ ಅವರು. ನಿಮ್ಮ ಮನೆಯವರೆಲ್ಲ ತಗೊಳ್ತಿರ್ತಾರಲ್ವಾ? ಏನು 2,000 ರೂಪಾಯಿ ಅವ್ರು ಕೊಡಿ ಅಂತ ನಾವು ಕೇಳಿಲ್ಲ, ಅದರಿಂದ ನಮಗೆ ಇದು ಇರಲಿಲ್ಲ. ಅವ್ರು ಗೆಲ್ಲಕ್ಕೋಸ್ಕರ ಅವರು ಅಂಬಿಸ ಹೊಡಿದ್ರು ಅಷ್ಟೇ. ಸುಮಲತಾ ಏನು ಮಾಡಿಲ್ಲ, ಸುಮಲತಾರ್ಗೆ ಓಟು ಹಾಕಲ್ಲ. ಮಂಡ್ಯದಲ್ಲಿ ಎಲ್ಲೂ ಹಾಕಲ್ಲ ಓಟು, ಯಾರು ಅಭಿಮಾನಿಗಳು ಹಾಕ್ಬೇಕಷ್ಟೇ ಅವ್ರಿಗೆ. ಸುಮಲತಾ ಅವರು ಬೇಜಾನ್ ವಿಚಾರವಾಗಿ ಮಾತಾಡಿದ್ರೆ ಅವರ ಕೊಡುಗೆ ಈ 5 ವರ್ಷದಲ್ಲಿ ಸುಮಲತಾ ಅವ್ರು MP ಆಗಿ ಮಂಡ್ಯಕ್ಕೆ ನಾನು ಇದನ್ನ ಮಾಡಿದೆ ಅನ್ನೋ ಕೆಲಸ ಏನಿದೆ ಸರ್? ಅವರು MP ಕೋಟದಿಂದ ಏನೇನ್ ಮಾಡ್ಬೇಕು, ಆಸ್ ಎ MP ಆಗಿ ಅವ್ರು ಏನೇನ್ ಕೆಲಸ ಮಾಡ್ಬೇಕು ಮಾಡಿದ್ದಾರೆ. ಇವತ್ತು ನಮ್ಮನೆ ಚರಂಡಿ ಕಟ್ಕೊಬಿಡ್ತು ಅಂತಂದ್ರೆ ನಾವ್ ಯಾರಿಗೆ ಹೇಳ್ಬೇಕು? ನಗರಸಭಾ ಸದಸ್ಯಂಗೆ ಹೇಳ್ಬೇಕು. ರೋಡ್ ರಿಪೇರಿ ಆಗ್ಬೇಕು ಅಂದ್ರೆ ರೋಡ್ ಕಿತ್ತೋಗೈತೆ, ನಮ್ಮ ಒಂದು ಏರಿಯಾದ ರೋಡ್ ಕಿತ್ತೋಗೈತೆ ಅಂದ್ರೆ ನಾವು MLA ಹೇಳ್ಬೇಕು. ಅದ್ ಬಿಟ್ಬಿಟ್ಟು ನಮ್ಮ ಮನೆ ಬಟ್ಲು ಕಟ್ಕೊಂಡೈತೆ, ಚರಂಡಿ ಕಟ್ಕೊಂಡೈತೆ, ಸುಮಲತಾ ಬಂದ್ ಮಾಡ್ಲಿಲ್ಲ ಅಂತಂದ್ರೆ ಅದ್ರಲ್ಲಿ ಏನ್ ನಾವ್ ಹೇಳಿದ್ರಲ್ಲ ಅರ್ಥ ಏನೈತೆ? ಸುಮಲತಾ ಏನೂ ಮಾಡ್ಲಿಲ್ಲ ಅಂತಂದ್ರೆ ನಮ್ಮ ಮನೇಲಿ ಪಾತ್ರೆ ತೊಳೆದ್ಬಿಟ್ಟು ಬಟ್ಟೆ ಒಗೆದ್ಬಿಟ್ಟು ಹೋಗಿದ್ರೆ ಎಲ್ಲ ಸರಿ ಇರ್ತಿತ್ತು. ಆಸ್ ಎ MP ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗ ಅವ್ರು ಏನ್ ಮಾಡ್ಬೇಕು ನಿಯತ್ತಾದ ಕೆಲಸ ಮಾಡಿದಾರೆ. ಇವತ್ತು ಕಾಂಗ್ರೆಸ್ ಸರ್ಕಾರದಿಂದ ನೀವು ಹಂಗಂತ ಹೇಳ್ತಾ ಇದ್ದೀರಿ ಅಲ್ವಾ? ಫಸ್ಟ್ ಪಡಿತರ ಚೀಟಿ ಅಂತ ಬಂದದ್ದು ಹೆಂಗೆ? ಪಡಿತರ ಚೀಟಿ ಮಾಡಿದ್ರು ಯಾರು? ಇಂದಿರಾ ಗಾಂಧಿ. ಅಲ್ಲಿಂದ ಯಾರು ಅವರು? ಅವ್ರ್ಯಾರು? ಕಾಂಗ್ರೆಸ್ ಇಂದನೇ ಬಂದದ್ದು. ಕೇಂದ್ರದಲ್ಲಿ ಇತ್ತು, ಅಲ್ಲಿಂದ ಮಾಡ್ಕೊಂಡ್ ಬಂದ್ರು. ಹೌದಲ್ವಾ? ಸಿದ್ದರಾಮಯ್ಯ ಬಂದ್ಬೇಕಾ ಮಳೆ ಇಲ್ಲ ಅಂತಾರೆ, ಹೌದಾ ಇಲ್ವಾ? ಅಂತವ್ರೆ ಓಕೆ ಅಲ್ವಾ? ಸಿದ್ದರಾಮಯ್ಯ ಕರ್ನಾಟಕ ಮಾತ್ರ ಆಗಿರೋದು, ತಮಿಳ್ನಾಡಕ್ಕೆ ಮಳೆ ಹೋಗಿಲ್ಲ, ಇದು ಈಗ ಗುಜರಾತ್ ಮಳೆ ಹೋಗಿಲ್ಲ. ಅದೇನೆ ಅಂದ್ರೆ ಹೇಳೋದರ್ಥ ಮಾಡ್ಕೊಳ್ಳಿ. ಕೇಂದ್ರದಲ್ಲಿ ಏನಿರುತ್ತೋ ಅವನು ಮ್ಯಾನೇಜ್ಮೆಂಟ್ ಕೇಂದ್ರ ಮಾಡ್ಬೋದಾಗಿದ್ರಲ್ಲ, ಎಲ್ಲಾನು ಅವನು ಮಾಡಕ್ ಮಾಡಲಿಲ್ಲ. ನಮ್ಮ JDS ಈಗ ಆಲ್ರೆಡಿ ಇದಾಗಿದೆಯಲ್ಲ, ಒಮ್ಮತಾಗಿದೆಯಲ್ಲ, ಹಂಗಾಗಿ JDS ಕ್ಯಾಂಡಿಡೇಟ್ ಕುಮಾರಸ್ವಾಮಿ ಅವರು ಬರ್ತಾರೆ. ಹಂಗಾಗಿ ಅವ್ರಿಗೆ ನಾವು ಓಟ್ ಹಾಕ್ತಾರೆ. ಅವರೇ ಬಂದ್ರೆ ಅಭಿವೃದ್ಧಿ ಆಗುತ್ತೆ. JDS ಮುಂದೆ ಅಭಿವೃದ್ಧಿ ಆಗುತ್ತೆ. ಸಂಸದೆ ಸುಮಲತಾ ಅವರ ಕೊಡುಗೆ ಏನು ಮಂಡ್ಯಕ್ಕೆ? ಅವರು ಕೊಟ್ಟಿದ್ದಾರೋ ಬಿಟ್ಟಿದ್ದಾರೋ ಅದು ಗೊತ್ತಿಲ್ಲ, ಮುಂದಕ್ಕೆ ಏನ್ ಮಾಡ್ತಾರೋ. ಆದ್ರೆ ನಿಂತ್ಕೊಂಡ್ರೆ BJP ಕಡೆಯಿಂದ ಅವ್ರಿಗೆ ಗೆಲುವು ಗ್ಯಾರಂಟಿ. 6 ಜನ ಮೇಡಮ್ ಈಗ ಬಂದಿರೋ ಪಕ್ಷಕ್ಕೆ ಅವರು ದುಡ್ಡಿರೋ ವ್ಯಕ್ತಿಗಳು, ಅವ್ರಿಗಂತ ನಾವು ಓಟ್ ಹಾಕಲ್ಲ ಬಿಡಿ. ಮನೆ ಒಂದು ವ್ಯಕ್ತಿಗಳು ಇಲ್ಲಿ ಅವತ್ತಿನಿಂದ ಇಲ್ಲಿ ಪಕ್ಷಕ್ಕೆ ದುಡಿತಿರೋ ವ್ಯಕ್ತಿಗಳು ಅವರೇ ಇದ್ದಾರೆ. ಅವ್ರಿಗೆ ಇನ್ನೂ ಓಟ್ ಹಾಕಿಲ್ಲ. ಅವರು ಟಿಕೆಟ್ಗೆ ಕೆಲಸ ಪಡ್ತಿದ್ದಾರೆ, ಇನ್ನೂ ಅವ್ರು ಟಿಕೆಟ್ ಸಿಕ್ಕಿಲ್ಲ ಅಂತ ಈಗ ಮನೆ ಮೊದಲು ಓಟ್ ಹಾಕ್ಬಿಡ್ತೀವಿ. ಅದು ಹಾಕಲ್ಲ ಬಿಡಿಯೋದು, ಚಾನ್ಸೇ ಇಲ್ಲ. ಅದು ಕಾಂಗ್ರೆಸ್ ಬಂದ್ರೆ ಅಧಿಕಾರ. ಏನಕ್ಕೆ ಸರ್? ಇವರು ದುಡ್ಡಿರೋರಿಗೆಲ್ಲ ಮೇಡಮ್ ಮಾಡ್ತಾ ಇರೋದು. ಅವ್ರ ಸಾಲ ಇವ್ರ ಸಾಲ, ಅಷ್ಟು ಕೋಟಿ ಅಂತ. ಯಾರು ಸರ್? ನಮ್ಮ ಪ್ರಧಾನಮಂತ್ರಿಗಳು. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಅಭಿವೃದ್ಧಿ ಆಗುತ್ತೆ. ಏನಕ್ಕೆ ಸರ್? ಕಾಂಗ್ರೆಸ್ ಪಕ್ಷ ಮನಮೋಹನ್ ಸಿಂಗ್ ಇದ್ರಲ್ಲ ಪ್ರಧಾನಮಂತ್ರಿ ಆಗಿದ್ದಾಗ ರೈತರ ಸಾಲ 72,000 ಕೋಟಿ ಸಾಲ ಮನ್ನಾ ಮಾಡಿದ್ದಾರೆ. 72,000 ಕೋಟಿ ಸಾಲ ಮನ್ನಾ ಮಾಡಿದ್ದಾರೆ. ಅಂದಾಗೆ ಮಾಡ್ಕೊಟ್ಟಾರೆ, ಉಲ್ಟಾ ಎಲ್ಲ ಮಾಡಿದ್ದಾರೆ. ನಾವು ಸಿದ್ದರಾಮಯ್ಯ ಕಾಂಗ್ರೆಸ್ ಅದಕ್ಕಾಗಿ ನೀವು ಕಾಂಗ್ರೆಸ್ ವೋಟ್ ಹಾಕ್ತೀವಿ. ಯಾವ ಪಕ್ಷ ಬಂದ್ರು ಏನಮ್ಮ ನಾವು ಗೆಯ್ಯಲೇಬೇಕು ಅಲ್ವಾ? ಯಾವ ಪಕ್ಷ ಅಯ್ಯೋ ಮಾಡ್ತೀನಿ ಅಂತ ಹೇಳ್ತಾರೆ, ವೋಟ್ ಹಾಕಿಸ್ಕೊಳ್ಳೋ ತನಕ. ಆಮೇಲೆ ಹೇಳಿದವ್ರು ಯಾರು ಮಾಡಿಲ್ಲ. ಕಾರಣ ಅಂದ್ರೆ ಈಗ 10 ವರ್ಷ ನಮ್ಮ ಮನಮೋಹನ್ ಸಿಂಗ್ ಅವರು ಅಧಿಕಾರ ಮಾಡಿದ್ರು. ಅವರು ಸರ್ಕಾರದಲ್ಲಿ ಕೆಲವು ವೈಫಲ್ಯತೆಗಳು ಆಗಿ ಇವತ್ತು 10 ವರ್ಷ BJP ಗೌರ್ಮೆಂಟ್ ಫಾರ್ಮೇಶನ್ ಮಾಡಿದೆ. 10 ವರ್ಷ ಮೋದಿಯವರು ಆಡಳಿತ ನಡೆಸಿದ್ದಾರೆ. ಮೋದಿ ಅವ್ರದ್ದು ಏನು ಅಂತಂದ್ರೆ ನಾವು ಕಪ್ಪು ಹಣನ ನಾವು ಭಾರತಕ್ಕೆ ತಗೋಬರ್ತೀವಿ ಅನ್ನೋದು ಅವರ ಒಂದು ಅವತ್ತು ಅವರು ಪ್ರಧಾನಮಂತ್ರಿ ಅಭ್ಯರ್ಥಿ ಆದಾಗ ಘೋಷಣೆ ಮಾಡಿದ್ದು. ಆಮೇಲೆ ಕಡು ಬಡವರಿಗೆ 15 ಲಕ್ಷ ಏನೋ ಅಕೌಂಟ್ಗೆ ಹಾಕ್ತೀನಿ ಅಂತ ಹೇಳಿದ್ರು. ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ತೀನಿ ಅಂತಂದ್ರು. ಮೋದಿ ಅವರು 10 ವರ್ಷ ಪ್ರಧಾನಮಂತ್ರಿ ಆಗಿದ್ರು ಯಾವುದೇ ಭ್ರಷ್ಟಾಚಾರ ನಿಂತಿಲ್ಲ, ಜಾಸ್ತಿನೇ ಆಗಿದೆ. ಹೆಂಗೆ ಅಂದ್ರೆ ಇವತ್ತು ತಾಲೂಕು ಆಫೀಸ್ಗಳ ಇವತ್ತು ಸರ್ಕಾರಿ ಕಚೇರಿಗಳಲ್ಲಿ ಇರ್ಬೋದು, ಎಲ್ಲೂ ಭ್ರಷ್ಟಾಚಾರ ನಿಂತಿಲ್ಲ. ಯಾರು ಭ್ರಷ್ಟಾಚಾರ ನಾವು ಮೋದಿಯವರು 10 ವರ್ಷ ಪ್ರಧಾನಮಂತ್ರಿ ಅವರ ಆದ್ಮೇಲೆ ಭ್ರಷ್ಟಾಚಾರ ನಿಂತೈತೆ ಅಂತ ಅಲ್ಲಿ ಸರ್ಕಾರಿ ಕೆಲಸ ಸೌಲಭ್ಯಗಳು ಪಡೆಯುವಲ್ಲಿ ಎಲ್ರೂ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಭ್ರಷ್ಟಾಚಾರ ನಿಲ್ಲುತ್ತೆ ಅಂತ ನೀವು? ಇಲ್ಲ, ಭ್ರಷ್ಟಾಚಾರ ಈಗ ಕಾಂಗ್ರೆಸ್ನವ್ರದ್ದು ಈಗ ನೋಡಿ ಭ್ರಷ್ಟಾಚಾರ ಎಲ್ಲಾ ಕಡೆನೂ ಇದೆ. ಈಗ ಮೋದಿ ಅವರು ಏನಂತ ಹೇಳಿ ಇದೆ ಜನಕ್ಕೆ ಏನ್ ಹೇಳಿದ್ರು, ಭ್ರಷ್ಟಾಚಾರ ನಾವು ನಿರ್ಮೂಲ ಮಾಡ್ತೀವಿ,
ಸ್ವಿಸ್ ಬ್ಯಾಂಕ್ ಅಲ್ಲಿ ಇರುವಂತ ಕಪ್ಪು ಹಣನ ನಾವು ಭಾರತಕ್ಕೆ ವಾಪಸ್ ತಗೊಬರ್ತೀವಿ. ರೈಟ್. ಅವ್ರು ಹೇಳಿದಾಗೆ ಅವ್ರು ಸ್ವಿಸ್ ಬ್ಯಾಂಕಿಂದ ದುಡ್ಡು ತರಕ್ಕಾಗ್ಲಿಲ್ಲ, ಭ್ರಷ್ಟಾಚಾರ ನಿರ್ಮೂಲನೆ ಮಾಡಕ್ಕಾಗ್ಲಿಲ್ಲ, ಹಾಗಾಗಿ ನಿಮ್ಗೆ ಕಾಂಗ್ರೆಸ್ ಬಂದ್ರೆ ಉತ್ತಮ ಅಂತ ಅಂತೀರಿ. 10 ವರ್ಷ ಆಗೈತಲ್ಲ, ಕೊಡುವ ಇವ್ರಿಗೂ ಇನ್ನೊಂದು ನೆಕ್ಸ್ಟ್ ಚಾನ್ಸ್ ಕೊಡುವ, ಇವ್ರಿಗೊಂದು ಅವಕಾಶ ಕೊಡೋಣ ಅಂತ. ಆಯ್ತು ಸರ್. ಈಗ ಸೆಂಟ್ರಲ್ ಬಂದೆ ಸೆಂಟ್ರಲ್ ಕರ್ನಾಟಕದಲ್ಲಿ ಯಾರು ಬಿಜೆಪಿ ಅಂತ ಅವರು ಯಾರು ಕಾಣ್ತಲ್ಲ. ಅವ್ರು ಮೋದಿ ಅಂತಾರೆ ಬರ್ಬೇಕು ಮಂಡ್ಯಕ್ಕೆ. ಮಂಡ್ಯಲ್ಲಿ ಕ್ಯಾಂಡಿಡೇಟ್ಗಳು ಯಾರು ಇಲ್ಲ, ಬಿಜೆಪಿ ಅವರು ಸ್ಟ್ರಾಂಗ್ ಆಗಿರೋರು ಯಾರು ಇಲ್ಲ. ಸ್ಟ್ರಾಂಗ್ ಇರೋರು ಬರ್ಬೇಕು, ಯೂತ್ಸ್ ಬರ್ಬೇಕು. ಬರ್ತಾನೆ ಅವರೇ ಹೋಯ್ತಾನೆ ಅವ್ರು. ಯಾರು ಬೆಳವಣಿಗೆ ಏನಾಗಿದೆ ಮಂಡ್ಯ ನೋಡಿದಿರಾ? 10 ಕಿಲೋಮೀಟರ್ ಸಿಟಿ ಬೆಳೆದಿಲ್ಲ ಮಂಡ್ಯ. 10 ಕಿಲೋಮೀಟರ್ ಬೆಳೆದ ಬರೀ ಇಷ್ಟು ವರ್ಷದಿಂದ 10 ಕಿಲೋಮೀಟರ್ ಮಂಡ್ಯದಲ್ಲಿ ಬೆಳೆದಿಲ್ಲ. ಬೆಳಿಬೇಕು. ನರೇಂದ್ರ ಮೋದಿ ಅಂತವ್ರು ಎಜುಕೇಟೆಡ್ ಬರಬೇಕು. ಮಂಡ್ಯ ಬೆಳಿಬೇಕು ಅಂದ್ರೆ ಮಂಡ್ಯ ಬೆಳೆ. JDS ಭದ್ರಕೋಟೆ ಆಗಿತ್ತು ಮಂಡ್ಯ. 6 ಅಂದ್ರೆ 7 ಸ್ಥಾನಗಳನ್ನು ಪಡೆದಿತ್ತು. ಏನೋ ಒಂದು ಹೋಗ್ತದೆ, ಒಮ್ಮೆ ಬರ್ತದೆ, ಬಂದೇ ಬರ್ತದಲ್ಲ. ಮಾಡಿದ್ರು, ಏನ್ ಮಾಡಿಲ್ಲ MLA-ಗಳಂತೆ ಒಳ್ಳೆ ಕೆಲಸ ಮಾಡಿಲ್ಲ. ಏನೋ ಬಂದು ಈ ಕುಮಾರಣ್ಣ ಬಂದ್ಮೇಲೆ ಯಾಕೆ ಬರೋದು? ಈ ಕುಮಾರಸ್ವಾಮಿ ಬಂದ್ಮೇಲೆ ಒಳ್ಳೇದಾಗತ್ತೆ. ಒಳ್ಳೇದಾಗಿ ಆಗ್ತದೆ. ಅಂದ್ರೆ ನಮ್ಗೆ ಈ ಸಾರಿ ಯಾವುದೇ ಪಕ್ಷದವರಲ್ಲಿ ಏನೇ ಆಗಲಿ ನಮ್ಮ ಮಂಡ್ಯಕ್ಕೆ ಏನು ಮಾಡಿಲ್ಲ. ಈ ಸಾರಿ BJP ಬಂದ್ರೆ ಮೈತ್ರಿ ಆಗೈತೆ. ಅದರಲ್ಲಿ ಅಭ್ಯರ್ಥಿ ಯಾರು ಅಂತ ಗೊತ್ತಿಲ್ಲ, ಆದ್ರೂ ಮೈತ್ರಿ ಬಂದ್ರೆ ಒಳ್ಳೇದಾಗುತ್ತೆ ನಮ್ಮ ಮಂಡ್ಯಕ್ಕೆ ಈ ಸಾರಿ ಅಂತ ಅನುಭವ, ನಮ್ಮ ಅನುಭವ. ಈಗ ಅವ್ರು ಯಾರು ಏನು ಅಭಿವೃದ್ಧಿ ಮಾಡಿಲ್ಲ. ಇಲ್ಲ ಏನು ಮಾಡಿಲ್ಲ. ಮಾಡಿರ್ತಾರೆ, ಅಲ್ಪ ಸ್ವಲ್ಪ ಮಾಡಿರ್ತಾರೆ. ಅಂತ ಕಂಡೀಷನ್ ಆಗಿರೋದು ಅಂದ್ರೆ ಒಳ್ಳೇದು. ಅಂದ್ರೆ ಒಂದು ಯಾವ್ದೋ ಒಂದು ಮೆಡಿಕಲ್ ಡಿಪಾರ್ಟ್ಮೆಂಟೋ ಇಲ್ಲ ಎಜುಕೇಶನ್ ಡಿಪಾರ್ಟ್ಮೆಂಟೋ ಇಲ್ಲ ಒಳ್ಳೇದು ಸ್ಕೂಲು ಯಾವುದೇ ಆಗ್ಲಿ ಆ ಥರ ಅಭಿವೃದ್ಧಿ ಮಾಡಿದಾಗ ಮಾತ್ರ. ಸುಮ್ಮನೆ ಯಾರಿಗೋ ಒಂದು ಕಾಂಪೌಂಡ್ ಕಟ್ಬಿಡೋದು, ಇಲ್ಲ ಒಂದು ಮೋರಿ ಮಾಡ್ಬಿಡೋದು, ಇಲ್ಲ ರೋಡ್ ಮಾಡ್ಬಿಡೋದು, ಅದೆಲ್ಲ ಅಭಿವೃದ್ಧಿ ಅಲ್ಲ. ಅದು ಯಾವುದೇ ಪಕ್ಷ ಬಂದ್ರು ಮಾಡ್ತಾರೆ. ನಾವು ಜಡ BJP ಎರಡಕ್ಕೂ ಹಾಕ್ತಿವಿ. ಎರಡಕ್ಕೂ ಹಾಕ್ತೀರಾ? ಏನಕ್ಕೆ ಅಂದ್ರೆ ಈಗ ಬರಗಾಲ ಹೊಡಿತು, ಕಾಂಗ್ರೆಸ್ ಬತ್ತು, ನೀರಿಲ್ಲ ಕುಡಿಕೆ ಪಡಿಕೆ, ನಮ್ ಕಟ್ಟೆ ಬರ್ದಾಯ್ತು. ಎಲ್ಲಾ ರಾಜ್ಯದವರು ಬಂದ್ರು, ಮಂತ್ರಿಗಳು ಬಂದ್ರು ನೀರ್ ತುಂಬ್ತಿತ್ತು. ಈ ಸಾರಿ ಇಲ್ಲ, ಕುಡಿಕೂ ನೀರ್ ತೊಂದ್ರೆ ಆಗದೆ. ಏನ್ ಮಾಡಿರಿ? ಈಗ JDS ಮತ್ತೆ BJP ಬಂದ್ರೆ ನೀರ್ ಬರುತ್ತಾ? ಬರ್ತದೆ ಅಂದ್ರೆ ಚೇಂಜ್ ಆದ್ರೂ ಬಂದ್ರು ಬರ್ಬೋದು. ಕಟ್ಟೆಗೂ ಇವ್ರು ಚೇಂಜ್ ಆದ್ರೆ, ಪಕ್ಷ ಬೇರೆ ಚೇಂಜ್ ಆದ್ರೆ ಬಂದ್ರು ಬರ್ಬೋದು. ಮೋದಿ ಸರ್ಕಾರ ಬಂದ್ರೆ. MP ಎಲೆಕ್ಷನ್ ಅಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಒಳ್ಳೇದಾಗುತ್ತೆ? ಕಾಂಗ್ರೆಸ್ ಬಂದ್ರೆ ಯಾಕೆ? ನಮ್ಗೆ ಸ್ವಲ್ಪ ಅದು ಇದು ಸಪೋರ್ಟ್ ಮಾಡೋದು. ಮೊದ್ಲಿಂದ ಇಂದಿರಾ ಕಾಲನಿಗಾಗಲಿ ಪಿಂಚಣಿ ಹಾಳು ಮುಳು ಮಾಡ್ಕೊಟ್ರು. ಅವ್ರಿಗೆ ಅಕ್ಕಿ 3rd ಕೊಟ್ಟರು ಫಸ್ಟ್ ಅವ್ರಿಗೆ. ಅದಕ್ಕೆ ಅವರೇ ಬರ್ಬೇಕು. 2,000 ಅಂದ್ರು ತಗೊಳ್ಳಿ ಹಾಕಿ ಒತ್ತಿ 2,000 ಅದು 2,000 ಮುಖ ನೋಡ್ಕೊಂಡು ಓಟ್ ಹಾಕ್ಬಿಟ್ಟಿದ್ದೀರಿ ಅಂತ ಹೇಳ್ತೀರಾ? ಅದ್ಯಾವ್ದು ಇನ್ನೊಂದು ಯಾವ್ದು ಭಾಗ್ಯಲಕ್ಷ್ಮಿ ಯೋಜನೆ, ಯಾವ್ದು ಕರೆಂಟ್ದು ಬಸ್ದು ಏನ್ ತಕೋದು ಹೆಂಗ್ಸು ಲೇಡೀಸ್ ನೋಡಿ. ಅವನು ಕಂಡಕ್ಟರ್ಗೆ ಈಗ ತೋರಿಸ್ತಾ ಇಟ್ಗೆ ಎಷ್ಟು ಸೀಟು? 10 ಸೀಟು. ಬನ್ನಿ ಹತ್ತಿ. ನಿಮ್ಗೆಲ್ಲ ಸೀಟ್ ಇಲ್ಲ? ಇಲ್ಲೇ ನೋಡ್ತೀವಲ್ಲ ಸರ್, ಅಟ್ಲೀಸ್ಟ್ ಒಂದ್ ಬಸ್ಸಲ್ಲಿ ಒಂದ್ 10 ಸೀಟು ಗಣಸರಿದ್ರೆ ಮಿಕ್ತವ್ರೆಲ್ಲ ಲೇಡೀಸ್ ಏನ್ ಫುಲ್ ಬರ್ತಿ. ಮತ್ತೆ ಇದು ದುಡ್ಡು ಕೊಡ್ಬೇಕಾಯ್ತಲ್ಲ, ಖಾಲಿ ಹೊಡೆಯೋದು ಬಸ್ಸು. ಈಗ ಏನ್ ಮಾಡೋದು? ಯಾವಾಗ ಫ್ರೀ? ಅಂದ್ರೆ ಯಾವ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಒಳ್ಳೇದಾಗತ್ತೆ ಮಂಡ್ಯ ಜಿಲ್ಲೆಗೆ? ಮಂಡ್ಯ ಜಿಲ್ಲೆಗೆ ಬೇಕಾಗಿಲ್ಲ, ಡೆಲ್ಲಿಲಿ ಮೋದಿ ಇದ್ರೆ ಸರಿ. ಮೋದಿ ಇದ್ರೆ ಸರಿ. ಮಂಡ್ಯದಲ್ಲಿ ಯಾರು ಇರ್ಲಿ, ಮಂಡ್ಯದಲ್ಲಿ ಹಾಳಾಗೋದಿ. ಯಾವ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಒಳ್ಳೇದಾಗತ್ತೆ? BJP. ಯಾಕೆ? ದೇಶ ಉದ್ಧಾರ ಆಗಕ್ಕೆ ಅಷ್ಟೇನಾ? BJP ಒಂದೇನೋ ದೇಶ ಉದ್ಧಾರ ಮಾಡೋದು? ಬೇರೆ ಯಾವ ಪಕ್ಷಗಳು ಉದ್ಧಾರ ಬೇರೆ ಅಂದ್ರೆ ಒಳ್ಳೆಯವ್ರು ಯಾರು ಬಂದ್ರೆ ಉದ್ಧಾರ ಆಗ್ತಾರೆ. ಬಟ್ ಸದ್ಯಕ್ಕೆ ಆ ಪಕ್ಷದಲ್ಲೇ ಇರೋದು ಒಳ್ಳೆಯವರು ಅಂತ. ಇನ್ನೆಲ್ಲ ಕೆಟ್ಟವ್ರು ಇದ್ದಾರಾ? ಕೆಟ್ಟವರು ಅಂತ ಹೇಳ್ತಾ ಇಲ್ಲ, ಬಟ್ ಏನಂದ್ರೆ ಒಳ್ಳೆಯವರು ಅಂತಾನೆ ಮೆನ್ಷನ್ ಮಾಡಿದ್ರಿ. ಒಳ್ಳೆಯವರು ಅಂದ್ರೆ ಹೆಂಗೆ ಅಂದ್ರೆ ದೇಶ ಉದ್ಧಾರ ಆಗ್ತಾ ಇರೋದು ನೋಡ್ತಾ ಇದೀವಿ ಅವ್ರ ಕಡೆಯಿಂದ. ಹಂಗಾಗಿ ನಮ್ಗೆ ಒಳ್ಳೆಯವರಾಗಿ ಕಾಣಿಸ್ತಾ ಇದೆ ಅಷ್ಟೇ. ಮಂಡ್ಯ ರೋಡು ಹೆಂಗಿದೆ ಹಂಗೆ ಇದೆ. ನೋಡಿದ್ರೆ ನೀವು ನೋಡ್ತೀರಿ ನೀವು ಓದಕ್ ಬರ್ತಿರ್ಬೋದು ಮಂಡ್ಯದಿಂದ, ಬೇರೆ ಕಡೆಯಿಂದ. ಇವತ್ತು ಹೆಂಗಿದೆ ಹಂಗೆ ಇದೆ. ಅದೇ ಹೋಗಿ ಬೇರೆ ಕಡೆ ನೋಡಿ, ಹಾಸನ ನೋಡಿ ಹೆಂಗಿರೋದು. ಅಂದ್ರೆ ಎಲ್ಲಾ ಜಿಲ್ಲೆಗಳು ಮುಂದುವರಿತಿದೆ, ಮಂಡ್ಯ ಮಾತ್ರ ಮುಂದುವರಿತಿಲ್ಲ ಅಂತ ಹೇಳ್ತಿದ್ದೀರಾ? ಈ ಶುಗರ್ ಫ್ಯಾಕ್ಟ್ರಿ ಕತೆ ಅಂದ್ರೆ ನಾವೇ ತಾನೇ ಆಯ್ಕೆ ಮಾಡುವಲ್ಲ ಇಡುತ್ತಾ ಇದೀವಿ ಅಂತ ನಿಮ್ಮ ಅನಿಸಿಕೆ? ಹೌದೌದು, ಆಯ್ಕೆ ಮಾಡ್ತೀವಿ, ಅಲ್ಲೇ ಇಡುತ್ತೆ. ಆಯ್ಕೆ ಮಾಡ್ತೀವಿ. ಈಗ ಅದೇ ಹೇಳ್ತಾನೆ, ಈಗ ಗಣಿಗ ರವಿ ಹೇಳ್ತಾ ಇದ್ದಾನೆ, ಫ್ಯಾಕ್ಟ್ರಿ ಬೇರೆ ಕಡೆ ಕಳಿಸ್ತೀನಿ, ಅದು IT ಪಾರ್ಕ್ ಮಾಡ್ತೀನಿ ಅಂತ ಹೇಳ್ತಾ ಅವನು. ಅಲ್ಲ, IT ಪಾರ್ಕ್ ಮಾಡೋದು ಉಂಟಾ? ಆ ಫ್ಯಾಕ್ಟ್ರಿ ಇನ್ನೊಂದು ಕಟ್ಟೋದು ಆಗೋದ? ಎಷ್ಟು ವರ್ಷ ಬೇಕು? ಫ್ಯಾಕ್ಟ್ರಿ ಕಟ್ಬೇಕಾದ್ರೆ 1 ವರ್ಷ ಕಟ್ಟದ? 5 ವರ್ಷ ಬೇಕು. ಫ್ಯಾಕ್ಟ್ರಿ ಕಟ್ಬೇಕಾದ್ರೆ 5 ವರ್ಷ ಬೇಕು. 5 ವರ್ಷದಲ್ಲಿ ಇಲ್ಲಿ ಬೆಳೆದ ರೈತ ಏನ್ ಮಾಡ್ತಾನೆ? 5 ವರ್ಷ ಗಂಟ ಅಲ್ಲೇ ಗದ್ದೆಲ್ಲ ಇಟ್ಕೊತಾನೆ, ಅಥವಾ ಪಾರ್ಕ್ ಮಾಡ್ತಾನೆ. ಆ ಪಾರ್ಕ್ ಮಾಡೋದ್ರೆ ನಮ್ ಜನ ಸೇರ್ಕೋದಾರ? ಎಲ್ಲ ಅರಬ್ಬಿ ಇದು ಕಂಟ್ರಿ ಅವರು ಬಂದು ಸೇರ್ಕೋತಾರೆ. ನಮ್ಮ ಅಭಿಪ್ರಾಯ BJP JDS ಮೈತ್ರಿ ಸರ್ಕಾರ ಬರಬೇಕು ಅಂತ ಇಷ್ಟಪಡ್ತೀವಿ. ಯಾಕೆ? ಯಾಕೆ ಅಂದ್ರೆ JDS ಅವಾಗಿಂದನೂ ಮಂಡ್ಯದಲ್ಲಿ
ಬೇರೂರು ಇದೆ. ಬಹಳ ಚೆನ್ನಾಗಿ ಕೆಲಸಗಳು ಮಾಡಿದೆ ಏನೇನ್ ಕೆಲಸಗಳು ಮಾಡಿದ್ದಾರೆ? ಮೇಡಮ್. ಎಲ್ಲಾ ರೀತಿಯಿಂದನೂ ರೈತರಿಗೆ ಆಗ್ಲಿ ಅನುಕೂಲಗಳು ಮಾಡಿಕೊಟ್ಟಿದ್ದಾರೆ. ರಸ್ತೆ ಅಭಿವೃದ್ಧಿಗಳಾಗಿದೆ. ಒಂದು ಗ್ರಾಮ ಪಂಚಾಯತಿ ಸೆಕ್ಟರ್ ಆಗ್ಬೇಕಾಗಿರೋ ಎಷ್ಟೋ ಊರುಗಳು ಅವಾಗಿನ ಒಂದು ಕೆಲಸಗಳು ತುಂಬಾ ಮಾಡಿದ್ದಾರೆ. ಹಾಗಾದ್ರೆ ಬೇರೆ ಪಕ್ಷದವ್ರು ಯಾರು ಮಾಡ್ತಿಲ್ವಾ? ಹಾಗಾದ್ರೆ ಬೇರೆ ಪಕ್ಷದವ್ರು ಮಾಡ್ತಿಲ್ಲ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಅವ್ರು ಮಾಡಿರೋ ಕೆಲಸಗಳು ನಾವು ನೋಡಿದ್ವಿ. ನಾವು ಆಮೇಲೆ JDS ಕಾರ್ಯಕರ್ತರು ಅವಾಗಿಂದ. ಈಗ ಸದ್ಯದಲ್ಲಿ ನಾವು ಮೋದಿ ಅವ್ರಿಗೋಸ್ಕರ BJP ಬೆಂಬಲ ಮಾಡ್ತಾ ಇದೀವಿ. ಕುಮಾರಸ್ವಾಮಿ ಅವರಾದ್ರೆ ಸೂಕ್ತ ಅಂತ. ಯಾಕಂದ್ರೆ ಅವರು 2 ಬಾರಿ ರಾಜ್ಯದ ಮುಖ್ಯಮಂತ್ರಿ ಆದರು ಮತ್ತು ಎಲ್ಲ ವರ್ಗದವ್ರಿಗೂ ಒಳ್ಳೊಳ್ಳೆ ಕೊಡುಗೆ ಕೊಟ್ಟಿದ್ದಾರೆ. ಅವ್ರು ಏನೇನು ಕೊಡುಗೆ ಕೊಟ್ಟಿದ್ದಾರೆ? ಎಲ್ಲ ಥರ ಕೊಟ್ಟಿದ್ದಾರೆ. ರೈತರ ಸಾಲ ಮನ್ನಾ ಮಾಡಿದ್ದಾರೆ. ಮತ್ತು ಈ ಭಾಗ ಎಲ್ಲ ಮಂಡ್ಯ ಜಿಲ್ಲೆ ಅಂದರೆ ರೈತರು ಫಾರ್ಮರ್ ಅವ್ರು ಚೆನ್ನಾಗಿದ್ರೆ ಕುಮಾರಸ್ವಾಮಿ ಅವರು ಅಂತ ಅಂದರೆ ಮಂಡ್ಯದ ಜಿಲ್ಲೆಯಲ್ಲಿ ಕುಮಾರಸ್ವಾಮಿ ಅಂದರೆ ರೈತರ ಪ್ರಭಾವಿ ಹಾಗಾದ್ರೆ ಬೇರೆ ಯಾರು ರೈತರ ಪರವಾಗಿ ಕೆಲಸ ಮಾಡ್ತಾರೆ ಇಲ್ಲ ಅಂತಲ್ಲ. ಈಗ ಸದ್ಯಕ್ಕೆ ಅವರು ಅನಿವಾರ್ಯತೆ ಅಂತ ಜನಗಳ ಅಭಿಪ್ರಾಯ. ಮೊದಲು 7 ಭದ್ರಕೋಟೆ ಅಂತ ಅಂದ್ಬಿಟ್ಟು JDS ಇತ್ತು, ಇವಾಗ ಕಾಂಗ್ರೆಸ್ ಇದೆ. ಮೇಡಮ್, ಬರೀ ಚಿಹ್ನೆಗೆ ನಾವು ನೋಡ್ಕೊಂಡು ವೋಟ್ ಹಾಕ್ತಾ ಹೋದ್ರೆ ಆಗಲ್ಲ. ಕೆಲವು ಟೈಮಲ್ಲಿ ನಾವು ವ್ಯಕ್ತಿನೂ ನೋಡ್ಬೇಕಲ್ಲ. ವ್ಯಕ್ತಿ ನೋಡಿ ವೋಟ್ ಹಾಕ್ತಿದ್ರು. ವ್ಯಕ್ತಿಗೆ ನೋಡಿ ವೋಟ್ ಹಾಕ್ತಾರೆ. ಹಾಕ್ಬೇಕು. ನಾನು ಜನಪ್ರತಿನಿಧಿಗಳು ಯಾರಾಗಲಿ ಜನಪರ ಕಾರ್ಯಕ್ರಮ ಮಾಡಬೇಕು. ಮತ್ತೆ ಬಡವರು ಬಗರು ದೀನ ದಲಿತರುಗಳು ಮತ್ತೆ ಎಲ್ಲ ವರ್ಗದವ್ರನ್ನ ಜೊತೆ ತಗೊಂಡು ಹೋಗುವಂತ ನಾಯಕರು ಬೇಕು. ಅದು ಕುಮಾರಸ್ವಾಮಿ ಇದೆ. ಕುಮಾರಸ್ವಾಮಿ ಅವರು ಗೆದ್ರೆ ಮಂಡ್ಯ ಇನ್ನೂ ಜಾಸ್ತಿ ಅಭಿವೃದ್ಧಿ ಬಹಳ ಜಾಸ್ತಿ 100% ಅಲ್ಲ 1000% ಒಳ್ಳೆಯದಾಗುತ್ತೆ. ಸರ್, ಈ ಬಾರಿ ಚುನಾವಣೆಯಲ್ಲಿ ಮಂಡ್ಯಕ್ಕೆ ಕುಮಾರಸ್ವಾಮಿನ ಇಲ್ಲ ಸ್ಟಾರ್ ಚಂದ್ರು ಇಬ್ಬರಲ್ಲಿ ಯಾರು ಬಂದ್ರೆ ಮಂಡ್ಯಕ್ಕೆ ಒಳ್ಳೇದಾಗುತ್ತೆ? ಸರ್, ಕುಮಾರಣ್ಣ. ಕಾರಣ ಅಂದರೆ ಸುಮಾರು ಕಾಲದಿಂದ ದೇವೇಗೌಡರು ಮಂಥನನೇ ಇಲ್ಲಿ ಒಳ್ಳೇದು ಮಾಡಿರೋದು. ಆಯಿತು. ಆದ್ದರಿಂದ ಸ್ಟಾರ್ ಚಂದ್ರು ಯಾರು ಅಂತ ಗೊತ್ತಿಲ್ಲ ಜನಗಳಿಗೆ. ಸ್ಟಾರ್ ಚಂದ್ರು ಕಾಂಗ್ರೆಸ್ನವ್ರು ಕೇಳಿದ್ರೆ ಕುಮಾರಸ್ವಾಮಿ ಊರ್ನವರೆಲ್ಲ ಅಂತ ಹೇಳ್ತಾರಲ್ಲ. ಆದರೂ ಸರ್, ಕುಮಾರಸ್ವಾಮಿ ಊರಿನವ್ರು ಅಲ್ದೇ 7 ದಳ ಬಂದಿತ್ತಾ? ಬಟ್ ಈ ಸಲ ಎಲ್ಲ ಕಳ್ಕೊಂಡ್ಬಿಟ್ರಲ್ಲ ಸರ್. ಏನು ಈ ಭಾಗ್ಯಗಳು ತಗೊಂಬಂದು ಕಳ್ಕೊಂಡದ್ದು ಭಾಗ್ಯಗಳು ಭಾಗ್ಯದಿಂದ ಎಲ್ಲರಿಗೂ ಒಳ್ಳೇದಾಗ್ತಿದೆಯಲ್ಲ. ಏನು ಕೆಲವ್ರು ಬರ್ತಾ ಇದೆ, ಕೆಲವ್ರು ಬರ್ತಾನೆ ಇಲ್ವಲ್ಲ. ಕೆಲವ್ರು ಬರ್ತಾ ಇದೆ, ಕೆಲವ್ರು ಬರ್ತಾ ಇಲ್ಲ ಅಂತೀರಿ. ಅವ್ರು ಕೇಳಿದ್ರೆ 100ಕ್ಕೆ 100 ಎಲ್ಲರಿಗೂ ತಲುಪಿಸಿದೀವಿ, ಎಲ್ಲರಿಗೂ ನಮ್ಮಿಂದ ಉಪಯೋಗ ಪಡ್ಕೊಂಡಿದ್ದಾರೆ. ಇಲ್ಲ ಸರ್, ಕೆಲವ್ರು ಬರ್ತಾ ಇದೆ, ಕೆಲವ್ರು ಈಗ ಭಾಗ್ಯಗಳು ಕೊಟ್ಟೆ ಸಮಸ್ಯೆ ಜಾಸ್ತಿ ಆಗೈತೆ. ಅತ್ತೆ ಸೊಸೆ ಜಗಳ, ಈಗ ಬಸ್ ಫ್ರೀಯಿಂದ ಅದು ತೊಂದರೆನೇ. ಈಗ ಸರಿಯಾಗಿ ಮನೇಲಿ ಊಟ ತಿಂಡಿಗೆಲ್ಲ ಗಣಸರಿಗೆ ತೊಂದರೆ ಆಗೈತೆ. ಬಸ್ ಫ್ರೀ ಮಾಡಿದ್ದೀವಲ್ಲ ತೊಂದ್ರೆನಾ? ಹೌದು ಸರ್. ಈಗ ನಾನು ಕೇಳೋದು, ನಿಮ್ಗೆ ಫ್ರೀ ಅವಶ್ಯಕತೆ ಇತ್ತಾ? ಬೇಕಾಗಿಲ್ಲ ಸರ್, ನಮ್ಗೆ ಫ್ರೀ ಬೇಕಾಗಿಲ್ಲ. ಹೆಲ್ತ್ ಅದು ಬಿಟ್ರೆ ಎಜುಕೇಶನ್ ಕೊಟ್ಟಿದ್ರೆ ಸಾಕಾಗೋದು ಸರ್. ಹೌದಾ? ಅಷ್ಟೇ ಸರ್.